ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರು ನಿಧನರಾಗಿದ್ದಾರೆ. ಈಗ ಹೊಳೆನರಸೀಪುರದ ಏನು HD ರೇವಣ್ಣನವರ ಮನೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನವನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಪಡಿತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಅವ್ರ ಬಗ್ಗೆ ಹಲವಾರು ಮಂದಿ ಇದ್ದಾರೆ. ಏನು ಮಹೇಂದರ್ ಅಂತ ಹೇಳಿ ಅವರ ಪಕ್ಕ ಅಭಿಮಾನಿ, ಅವರು ಏನು ಹೇಳ್ತೀರಾ ಸರ್? ಅವರು ನಮ್ಮ ಜಿಲ್ಲೆಯ ದೇವತೆ ಇದ್ದಂಗೆ. ನಮ್ಮ ಜಿಲ್ಲೆಗೆ ತುಂಬ ಎಲ್ಲ ಸಾರ್ವಜನಿಕರಿಗಾಗಲಿ ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ನಮ್ಮ ಜಿಲ್ಲೆಯ ಎಲ್ಲ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವರಿಗೆ ಆ ದುಃಖ ಬರುವಂಥ ಶಕ್ತಿ ಕೊಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಅವ್ರಿಗೆ ಯಾವ್ದಾದ್ರು ನಿಮಗೆ ಗೊತ್ತಿರೋಂಗೆ ಘಟನೆ ಏನಾದ್ರು ನೆನಪಿಸ್ಕೊಳ್ಳೋದ ನಮಗೆ ನನಗೆ ನಮ್ಮ ತಾಲೂಕಿಗಾಗಲಿ ಹೋದವರಿಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಎಲ್ಲ ಒಂದು ಕುಟುಂಬಕ್ಕೆ ಒಂದು ಕೆಲಸ ಆಗಲಿ ಇನ್ನೊಂದಾಗಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿವೆ ಒಳಗಡೆ ಕರೆಸಿ ಕೂರಿಸಿ ಊಟ ತಿಂಡಿ ಎಲ್ಲ ಕೊಟ್ಟು ಅವರು ಅನ್ನಪೂರ್ಣೇಶ್ವರಿ ಅನ್ನ ದೇವತೆ ಅಂತಲೇ ನಾವು ಕರಿಬೋದು. ಇದು ರೇವಣ್ಣನವರ ಅಂದ್ರೆ ಚೆನ್ನಮ್ಮನವರ ಭಕ್ತರು ಅಂತ ಹೇಳ್ಬೋದು. ಇನ್ನೊಬ್ರು ಇದ್ದಾರೆ, ಅವ್ರೇನ್ ಹೇಳ್ತಾರೆ? ಚೆನ್ನಮ್ಮನವ್ರ ಬಗ್ಗೆ ಏನ್ ಹೇಳ್ತೀರಾ? ತಾಯಿ ಸರ್ ಅವರು ನಮ್ಗೆಲ್ಲ ಆ ತಾಯಿ ಇದ್ದಂಗೆ. ಆ ತಾಯಿ ಕಳ್ಕೊಂಡು ನಮ್ಗೆ ಸಖತ್ತು ದುಃಖದಲ್ಲಿ ಇದೀವಿ ಅಷ್ಟೇ. ಅಲ್ಲ, ರೇವಣ್ಣವ್ರ ಮನೆಗೆ ಹೋದಾಗ ನಿಮ್ಗೆ ಏನ್ ಹೇಳ್ತಾ ಇದ್ರು? ಕೊಡೋರು ಬದುಕ್ರಪ್ಪ ಚೆನ್ನಾಗಿರಪ್ಪ ಅಂತ ಹೇಳೋರು ಸರ್. ಆಶೀರ್ವಾದ ಮಾಡೋದು. ನಾವು ಬೆಂಗಳೂರಿಗೆ ಒಂದು 7-8 ಸತಿ ಹೋಗಿದ್ದೀವಿ ನಾವು ಅವ್ರ ಮನೆಗೆ. ಊಟ ಹಾಕಿ ಉಪ್ಪಿಟ್ಟು ಜಾಸ್ತಿ ಕೊಟ್ಟು ಕಳ್ಸೋರು. ಇದು ಏನು ಪಕ್ಷದ ಕಾರ್ಯಕರ್ತರು ಅವರ ಮನೆ ಮಕ್ಕಳ ತರ ಇರ್ತಾ ಇದ್ವಿ, ಅವ್ರ ಮನೆಯಲ್ಲೇ ಊಟ ಕೊಡ್ತಾ ಇದ್ರು. ಇನ್ನ ಏನು ದರ್ಶನಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಕೆಲವ್ರು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಏನು ಹೇಳಿ ನೀವು? ಸರ್, ನಾವು ಹಳ್ಳಿ ಮೈಸೂರು ಹೋಬಳಿಯಿಂದ ಬಂದಿರೋಂಥದ್ದು. ಒಬ್ಬರು ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಲಕ್ಷಾಂತರ ಜನಕ್ಕೆ ಅವರು ಅನ್ನ ಹಾಕಿರೋಂಥವ್ರು. ಅವರ ದರ್ಶನ ಪಡೆಯಲು ನಮ್ಮ ಪುಣ್ಯ ಅಂದ್ಬಿಟ್ಟು ಕೊನೆ ಕ್ಷಣದಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ. ಏನು ಚೆನ್ನಮ್ಮನವರು ಆಗಲಿದ್ದಾರೆ, ಅವರ ಬಗ್ಗೆ ಎಲ್ಲರೂ ಕೂಡ ಕರುಣೆ ಮಾತಾಡ್ತಾ ಇದ್ದಾರೆ. ಏನು ಈಗ ಅಂತಿಮ ದರ್ಶನದ ಏನು ವ್ಯವಸ್ಥೆ ಈಗ ಮುಗಿತಾ ಇದೆ. ಅಂತಿಮ ದರ್ಶನ ಮುಗಿತಾ ಬಂದಿದೆ. ಅಂದರೆ ಹೊಳೆನರಸೀಪುರದ ಮನೆಯಲ್ಲಿ ದರ್ಶನ ಮುಗಿಲಿಕ್ಕೆ ಕೆಲವೇ ಕ್ಷಣಗಳಿವೆ. ಇಲ್ಲಿಂದ ಈಗ ಏನು ಒಂದು ಪಾರ್ಥಿವ ಶರೀರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಂದರೆ ಹೇಮಾವತಿ ವೃತ್ತದಲ್ಲಿ ಏನಿದೆ ಈಗ ಮನೆ, ಆ ಮನೆಯಿಂದ ಹೊರಟಂತಹ ಪಾರ್ಥಿವ ಶರೀರ ಮುಖ್ಯ ಬೀದಿಯಲ್ಲಿ ಸಾಗುತ್ತೆ. ನಂತರ ಏನು ಗಾಂಧಿ ವೃತ್ತದಲ್ಲಿ ಕೆಲ ಹೊತ್ತು ನಿಲ್ಲುತ್ತದೆ. ಆ ಗಾಂಧಿ ವೃತ್ತದ ನಂತರ ಸಿಂಗ್ರಿಗೌಡ ವೃತ್ತ ಏನಿದೆ, ಅಲ್ಲಿ ಏನು ಈ ಹಿಂದೆ ದೇವೇಗೌಡರು ಬಾಡಿಗೆ ಇದ್ದಂತಹ ಮನೆ ಅಲ್ಲಿದೆ. ಆ ಮನೆಯ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ತಂಗ್ತಾರೆ. ತದನಂತರ ಅಲ್ಲಿಂದ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ತೆರಳುತ್ತದೆ ಪಾರ್ಥಿವ ಶರೀರ. ಅಲ್ಲಿಂದ ನೇರವಾಗಿ ಏನು ಹರದನಹಳ್ಳಿಗೆ ಏನು ರಸ್ತೆ ಇದೆ, ಮೈಸೂರು ಹಾಸನ ರಸ್ತೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಆ ಮೈಸೂರು ಹಾಸನ ರಸ್ತೆಯಲ್ಲಿ 12 ಕಿಲೋಮೀಟರ್ ನಂತರ ಒಂದು ಏನು ಹರದನಹಳ್ಳಿ ಗ್ರಾಮ ಇದೆ. ಹರದನಹಳ್ಳಿ ಗ್ರಾಮ ಬಂದು ದೇವೇಗೌಡರ ಹುಟ್ಟೂರು. ಆ ಹರದನಹಳ್ಳಿ ಗ್ರಾಮದ ಪಕ್ಕ ಕ್ಯಾತನಹಳ್ಳಿ ಗ್ರಾಮ ಇದೆ. ಆ 2 ಅವಳಿ ಗ್ರಾಮಗಳ ಮಧ್ಯೆ ಏನು ಒಂದು ತೋಟ ಇದೆ. ಆ ತೋಟದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಏನು 12 ಗಂಟೆ ಸಮಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಭಾಗವಹಿಸುವ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಹರದನಹಳ್ಳಿಯಲ್ಲೂ ಕೂಡ ಇದಕ್ಕೆ ಏನು ಹೆಲಿಪ್ಯಾಡ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ನಿನ್ನೆಯಿಂದ ಆರಂಭವಾದಂತಹ ಏನು ಅಂತಿಮ ದರ್ಶನದ ವ್ಯವಸ್ಥೆ ಈಗಲೂ ಕೂಡ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ರಾಜ್ಯ ಕಂಡ ಅತ್ಯಂತ ದೊಡ್ಡ ಒಂದು ಹುದ್ದೆ ಏನಿದೆ, ಆ ಹುದ್ದೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ದೇವೇಗೌಡರು ಆ ಒಂದು ಹುದ್ದೆ ಅಲಂಕಾರ ಮಾಡಲಿಕ್ಕೆ ಏನು ದಿವಂಗತ ಏನು ಇವತ್ತು ವಿಧಿವಶರಾಗಿದ್ದಾರೆ, ಆ ಚೆನ್ನಮ್ಮ ದೇವೇಗೌಡರ ಕೊಡುಗೆ ಅಪಾರ ಪ್ರಮಾಣವಾಗಿದೆ. ಹಾಗಾಗಿ ಈ ಒಂದು ಚೆನ್ನಮ್ಮನವರ ಅಭಿಮಾನಿಗಳು ಅಂತಾನೆ ಹೇಳ್ಬೋದು, ಮತ್ತೆ ಪಕ್ಷದ ಕಾರ್ಯಕರ್ತರು ಅಂತಾನೂ ಹೇಳ್ಬೋದು. ಈ ಒಂದು ಅಂತಿಮ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು ಅವರ ಇದಕ್ಕೆ ಹಿಡಿದ ಕೈಗನ್ನಡಿ ಆಗಿರುವಂತದ್ದು ನಾವೀಗ ನೋಡ್ಬೋದು. ಏನು ಈಗಲೂ ಕೂಡ ಅಂತಿಮ ದರ್ಶನಕ್ಕೆ ಏನು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಏನು ಮುಂಜಾನೆಯಿಂದನೇ ಈ ಒಂದು ಅಂತಿಮ ದರ್ಶನಕ್ಕೆ ಏನು ರಾಜ್ಯದ ಬೇರೆ ಜಿಲ್ಲೆಗಳಿಂದಲೂ ಈ ಒಂದು ದರ್ಶನಕ್ಕಾಗಿ ಜನ ಬಂದಿದ್ದಾರೆ. ಏನು ನಿನ್ನೆ ಬೆಂಗಳೂರಿನಿಂದ ಆರಂಭವಾದಂಥ ಪಾರ್ಥಿವ ಶರೀರದ ಯಾತ್ರೆ ಏನಿತ್ತು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಇಕ್ಕೆಲಗಳಲ್ಲೂ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಅಂತಿಮ ದರ್ಶನ ಪಡೆದರು. ನಂತರ ಏನು ಬೆಳಗಿನ ಜಾವ ಈ ಒಂದು ದರ್ಶನ ಆರಂಭವಾಗಿದೆ. 5 ಗಂಟೆಯ ಸಮಯದಲ್ಲಿ
ಈ ಒಂದು ಪಾರ್ಥಿವ ಶರೀರ ಹೊಳೆನರಸೀಪುರದ ಪಟ್ಟಣದಲ್ಲಿ ಇರುವಂಥ ರೇವಣ್ಣನವರ ಮನೆಗೆ ತಲುಪಿತು. ಅಲ್ಲಿಂದ ಆರಂಭವಾದಂಥ ಅಂತಿಮ ದರ್ಶನ ಈಗಲೂ ಕೂಡ ಸಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಈ ಒಂದು ಅಂತಿಮ ದರ್ಶನ ಪಡೆಯುತ್ತಲೇ ಇದ್ದಾರೆ. ಇಲ್ಲಿ ಮುಗಿದ ನಂತರ ಹರದನಹಳ್ಳಿಯಲ್ಲಿಯೂ ಕೂಡ ಈ ಒಂದು ದರ್ಶನದ ವ್ಯವಸ್ಥೆ ಮಾಡಲಾಗುತ್ತೆ. ಅಲ್ಲಿಯೂ ಕೂಡ ಸಾಕಷ್ಟು ಜನ ನೆರೆಯುವ ಸಾಧ್ಯತೆ ಇದೆ. ಹೀಗಾಗಿ ಏನು ಈಗಾಗಲೇ ಇದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಮ್ಮ ಸ್ಥಳೀಯರು ಕೂಡ ಮಾತಾಡಲಿಕ್ಕೆ ಕೆಲವರು ಇದ್ದಾರೆ. ಹೊಳೆನರಸೀಪುರದಲ್ಲಿ ಚೆನ್ನಮ್ಮನವ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ಬರೀ ರೇವಣ್ಣ ಮತ್ತೆ ಕುಮಾರಸ್ವಾಮಿ ಅವರು ಮಾತ್ರ ತಾಯಿ ಇರಲಿಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತಾಯಿಯಾಗಿ 72 ವರ್ಷದ ಒಂದು ದಾಂಪತ್ಯ ಜೀವನ ನಡೆಸಿ ಸುಖಕರವಾಗಿ ಅವರು ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಇವರಿಗೆ ಹೊಳೆನರಸೀಪುರದ ಜನತೆ ಪರವಾಗಿ ಅತ್ಯಂತ ದುಃಖದ ಸಂಗತಿ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ಒಂದು ಜನಸಾಗರ ನೋಡಿ ಎಲ್ಲರಿಗೂ ಏನು ದರ್ಶನಕ್ಕೆ ಬರೋದ ಅಂದ್ರೆ ಇಡೀ ಜಿಲ್ಲೆಗೆ ಒಂದು ಸೂತಕದ ವಾತಾವರಣ ಅಂತ ಹೇಳಿ ಏನು ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಇನ್ನು ಏನು ಈ ದರ್ಶನ ಈಗಲೂ ಕೂಡ ಮುಂದುವರೆದಿದೆ. ಅಂತಿಮ ದರ್ಶನಕ್ಕಾಗಿ ಏನು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಇದು ಹೊಳೆನರಸೀಪುರ ಪಟ್ಟಣದಲ್ಲಿ ಇರುವಂತಹ ಹೇಮಾವತಿ ವೃತ್ತ. ಅಂದ್ರೆ ಈ ಹೇಮಾವತಿ ವೃತ್ತದಲ್ಲಿ ರೇವಣ್ಣನವರ ಈ ಒಂದು ಮನೆ ಇರುವಂಥದ್ದು. ಮನೆಯ ಪಕ್ಕದಲ್ಲಿ ಅವರ ಸಿನಿಮಾ ಮಂದಿರ ಇದೆ, ಅದರ ಪಕ್ಕದಲ್ಲಿ ಸಮುದಾಯ ಭವನ ಇದೆ. ಈ 3 ಏನು ಕಟ್ಟಡಗಳಿದಾವೆ, ಈ 3 ಕಟ್ಟಡಗಳ ಸುತ್ತಮುತ್ತಲ ಜನಸಾಗರವನ್ನ ನಾವೀಗ ಕಾಣಬಹುದು. ಏನು ದೂರದ ಊರುಗಳಿಂದ ಈ ಒಂದು ಚೆನ್ನಮ್ಮನವರ ಒಂದು ದರ್ಶನ ಪಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿರುವಂತದ್ದು. ಇಂದು ಏನು ರಾಹುಕಾಲ ಮುಗಿದ ನಂತರ ಇಲ್ಲಿಂದ ಒಂದು ಪಾರ್ಥಿವ ಶರೀರವನ್ನ ಏನು ತೆರೆದ ವಾಹನದ ಮುಖಾಂತರ ಈ ಒಂದು ಪಾರ್ಥಿವ ಶರೀರವನ್ನ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಹರದನಹಳ್ಳಿಗೆ ತೆಗೆದುಕೊಂಡು ಹೋಗಿ ಮಧ್ಯಾಹ್ನ 2 ರಿಂದ 4 ಗಂಟೆ ಅವಧಿಯ ಒಳಗಡೆ ಈ ಒಂದು ಅಂತ್ಯಕ್ರಿಯೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇರುವಂತದ್ದು. ನ್ಯೂಸ್ ಫಸ್ಟ್ಗಾಗಿ ಹಾಸನದಿಂದ ಸಮೀರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.